ಸರ್, ಅಧಿವೇಶನದ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಡುತ್ತೆ ಅನ್ನೋ ಒಂದು ಚರ್ಚೆಗಳಾಗ್ತಾ ಇದೆ. ತದನಂತರ ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಸಂಕ್ರಾಂತಿ. ನೋಡಿ, ರಾಜಕಾರಣದಲ್ಲಿ ಏನೆಲ್ಲ ಆಗ್ಬಹುದು. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದನ್ನ ಹರಿತಕ್ಕಂಥ ನೀರು. ಹಾಗೆ ಚಲನಶೀಲತೆಯನ್ನ ಹೊಂದಿರತಕ್ಕಂತ ರಾಜಕಾರಣದಲ್ಲಿ ಎಲ್ಲಾ ಪಕ್ಷದಲ್ಲೂ ಕೂಡ ಬದಲಾವಣೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಈಗ ಬಿಜೆಪಿನಲ್ಲಿ ಏನೆಲ್ಲ ಸರಿಯಾಗಿದ್ಯಾ? ಬಿಜೆಪಿನಲ್ಲೂ ಕೂಡ ಅಲ್ಲೂ ದೆಹಲಿನಲ್ಲಿ ಹೋಗಿ ಅವರೆಲ್ಲ ಕೆಲವು ಜನ ಬಿ.ಪಿ. ಹರೀಶ್ ಶಾಸಕರ ನೇತೃತ್ವ ರಮೇಶ್ ಅವ್ರ ಜೊತೆನಲ್ಲಿ ಹೋಗಿ ಅವರು ಕೂಡ ಬದಲಾವಣೆಗಳ ಬಗ್ಗೆ ರಾಜಕಾರಣದಲ್ಲಿ ಬಿಜೆಪಿನಲ್ಲೂ ಕೂಡ ಒತ್ತಾಯ ಇದೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಮಂತ್ರಿಗಳಾಗ್ಬೇಕು, ರಿಷಫಲ್ ಅಲ್ಲಿ ಅಂತಕ್ಕಂಥವ್ರು ಬಹಳ ಜನ ಇದ್ದಾರೆ, ಮುಖ್ಯಮಂತ್ರಿಗಳಾಗ್ಬೇಕು ಅನ್ನೋರು ಬಹಳ ಜನ ಇದ್ದಾರೆ. ಆದ್ರೆ ಈ ಗೊಂದಲವನ್ನ ಆದಷ್ಟು ಜಾಗ್ರತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನ ನಿವಾರಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿಯಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು. 2.5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್. ನೋಡ್ರಿ, CLP ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು CLP ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಹೈಕಮಾಂಡ್ ಆ ಲೆವೆಲ್ಗೆ ಎದುರಾಕೊಳ್ಳಕ್ಕೆ ಸಾಧ್ಯನಾ ಸರ್ ಸಿದ್ದರಾಮಯ್ಯನವರು? ಒಂದ್ ವೇಳೆ ಸಿದ್ದರಾಮಯ್ಯನವ್ರಿಗೆ ನೋಡಿ, ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವ್ರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರೋವಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಎದುರಿಸ್ತಕ್ಕಂಥದ್ದಾಗ್ಲಿ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂತದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಇಟ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ? 2013 ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನು ಕೂಡ ಪರಿಗಣಿಸ್ಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತ ಅಲ್ಲ. 2013 ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದ್ರೆ ಒಬ್ರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಶ್ರಮ ಪಟ್ಟಿದೆ. ಆದ್ರೆ ಅವ್ರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವ್ರು ಸೋಲುವಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಅವ್ರಿಗೂ ಕೂಡ ಹೆಚ್ಚಿನ ಕ್ಲೈಮ್ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.